ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಆ್ಯಂಡ್ ತುಂಬ ದಿನ ಆಯಿತು ನಾನು ವ್ಲಾಗ್ ಮಾಡಿ. ಸೊ ಇವತ್ತು ನನ್ನ ಒಂದು ಮಾರ್ನಿಂಗ್ ರೊಟೀನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಕೆಲವೊಂದು ಟಿಪ್ಸ್ನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಾವು ಒಬ್ಬ ಹೌಸ್ ವೈಫ್ ಆಗಿದ್ಕೊಂಡು ಹಾಗೆ ವರ್ಕಿಂಗ್ ವುಮೆನ್ ಆಗಿರ್ಬೋದು ಮತ್ತು ಒಬ್ಬ ಗೃಹಿಣಿ ಆಗಿರ್ಬೋದು, ಬೆಳಿಗ್ಗೆ ಲೇಟಾಗಿ ಎದ್ದರೂ ಕೂಡ ಯಾವ ಥರ ಎಲ್ಲ ಕೆಲಸನೂ ಮ್ಯಾನೇಜ್ ಮಾಡೋದು ಅಂತ ಹೇಳ್ಬಿಟ್ಟು ನಾನು ಹೇಗೆಲ್ಲ ಮ್ಯಾನೇಜ್ ಮಾಡ್ತೀನಿ ಇಬ್ಬರು ಮಕ್ಕಳ ಜೊತೆ ನನ್ನ ಮಾರ್ನಿಂಗ್ ರೊಟೀನ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇನ್ನು ನಮ್ಮ ಹೆಣ್ಮಕ್ಳಿಗೆ ಹೆಂಗೆ ಅಂತಂದರೆ ನಾವು ಹಿಂದಿನ ದಿನವೇ ಎಲ್ಲ ಪ್ಲ್ಯಾನ್ ಮಾಡಿ ಇಟ್ಕೊಂಡಿರ್ತೀವಿ. ಬಟ್ ಆದರೂ ಒಂದೊಂದು ಸಲ ಏನಾಗ್ಬಿಡುತ್ತೆ ಅಂತಂದರೆ ಅನ್ಪ್ಲಾನ್ ಆಗೋ ಪರಿಸ್ಥಿತಿ ಆಗಿಬಿಡುತ್ತೆ. ಯಾಕೆ ಅಂತಂದರೆ ನೈಟ್ ಒಂದೊಂದು ಸಲ ನಿದ್ದೆ ಇರೋಲ್ಲ ಸರಿಯಾಗಿ, ಮತ್ತು ಅಂದ್ಕೊಂಡಿರ್ತೀವಿ ಬೇಗ ಮಲಗಿಬಿಟ್ಟು ನಾಳೆ ಬೆಳಿಗ್ಗೆ ಬೇಗ ಎದ್ದು ಎಲ್ಲ ಕೆಲಸ ಮಾಡಬೇಕು ಅಂತ. ಬಟ್ ಆದರೂ ಕೂಡ ಎದ್ದೇಳೋದಕ್ಕೆ ಆಗಲ್ಲ. ಹೆಣ್ಮಕ್ಳಿಗೆ ಸುಮಾರಷ್ಟು ಪ್ರಾಬ್ಲಮ್ಸ್ ಇರುತ್ತೆ. ಬೆನ್ನು ಆಗಿರ್ಬೋದು, ಅದರಲ್ಲಿ ಇಬ್ಬರು ಮಕ್ಕಳಾದ್ಮೇಲಂತೂ ನಿಜವಾಗ್ಲೂ ಹೇಳೋದಕ್ಕೆ ಆಗಲ್ಲ ನಮ್ಮ ಪರಿಸ್ಥಿತಿ. ಇನ್ನು ನನ್ನ ಮಾರ್ನಿಂಗ್ ರೊಟೀನ ನಾನು ಹೇಗೆ ಪ್ಲ್ಯಾನ್ ಮಾಡಿ ಇಟ್ಕೊಂಡಿರ್ತೀನಿ ಅಂತಂದರೆ, ಹಿಂದಿನ ದಿನ ಆಲ್ಮೋಸ್ಟ್ ನಾನು ಪ್ಲ್ಯಾನ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ. ಅಂದರೆ ನಾಳೆ ಏನು ಅಡುಗೆ ಮಾಡಬೇಕು ಮತ್ತು ಅಡುಗೆಗೆ ಏನೇನೆಲ್ಲ ಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಒಂದು ಲೀಸ್ಟ್ ಮಾಡಿಕೊಂಡು ಅದನ್ನೆಲ್ಲ ತರಿಸಿಟ್ಕೊಂಡಿರ್ತೀನಿ. ಸೊ ಏನಾಗ್ಬಿಡುತ್ತೆ ಅಂತಂದರೆ, ಚಿಕ್ಕ ಮಕ್ಕಳಿರೋ ಮನೇಲಿ ನೈಟೆಲ್ಲ ಒಂದು ಸ್ವಲ್ಪ ಸರಿಯಾಗಿ ನಿದ್ದೆ ಇರಲ್ಲ ಆ್ಯಂಡ್ ಬೆಳಿಗ್ಗೆ ಎದ್ದೇಳೋಕ್ಕೂ ಕೂಡ ಆಗಲ್ಲ. ಸೊ ಇಂಥ ಟೈಮಲ್ಲಿ ನಾವು ಅಡುಗೆನ ಪ್ಲ್ಯಾನ್ ಮಾಡಿ ಇಟ್ಕೊಂಡ್ಬಿಟ್ರೆ ನಾಳೆ ಬೆಳಿಗ್ಗೆ ಎದ್ದಿದ ತಕ್ಷಣ ದಿಢೀರ್ ಅಂತ ಅಡುಗೆ ಕೆಲಸ ಮುಗಿಸ್ಕೊಂಡ್ಬಿಡ್ಬೋದು. ಅಡುಗೆ ಕೆಲಸ ಒಂದು ಮುಗಿಸ್ಕೊಂಡ್ಬಿಟ್ರೆ ನಮ್ಗೆ ಇಡೀ ದಿನ ಒಂದು ಸ್ವಲ್ಪ ಫ್ರೀ ಅಂತ ಅನಿಸುತ್ತೆ. ಮತ್ತು ನಮಗೆ ಬೇರೆ ಏನಾದರೂ ಕೆಲಸ ಮಾಡೋದಕ್ಕೂ ಕೂಡ ಟೈಮ್ ತುಂಬಾ ಚೆನ್ನಾಗಿ ಮ್ಯಾನೇಜ್ ಆಗುತ್ತೆ ಅಂತ ಹೇಳ್ಬೋದು. ನಾನು ಇದೇ ಥರನೇ ಪ್ಲ್ಯಾನ್ ಮಾಡ್ಕೊಳ್ಳೋದು. ಇನ್ನು ನಮ್ಮ ಮನೆಗಳಲ್ಲಿ ಚಿಕ್ಕ ಮಕ್ಕಳಿದ್ದಾರೆ ಅಂತಂದರೆ ಫಸ್ಟ್ ಅವ್ರ ಮೈಂಡ್ಸೆಟ್ನ ನಾವು ಅರ್ಥ ಮಾಡ್ಕೊಂಬಿಟ್ಟಿರಬೇಕು. ಸೊ ಅವರು ಎದ್ದಾಗ ಹೇಗಿರ್ತಾರೆ ಮತ್ತು ಏನು ಕೊಟ್ಟರೆ ಅವರು ಕಾಮ್ ಆಗ್ತಾರೆ, ಮತ್ತು ತುಂಬ ಅಳ್ತಿದ್ದಾರೆ ಅಂತಂದರೆ ಅವ್ರನ್ನ ಏನು ಮಾಡಿದ್ರೆ ಸಮಾಧಾನ ಆಗ್ತಾರೆ ಅಂತ ಹೇಳ್ಬಿಟ್ಟು. ಸೊ ನಮ್ಮ ಮನೇಲಿ ಹೇಗೆ ಅಂತಂದರೆ, ನಮ್ಮ ಚಿಕ್ಕ ಬೇಬಿ ಒಂದು ಸ್ವಲ್ಪ ಲೇಟಾಗೆ ಎದ್ದೇಳ್ತಾನೆ. ಅಂದರೆ ನಮ್ಮ ಚಿಕ್ಕ ಮಗ ಸ್ವಲ್ಪ ಲೇಟಾಗೆ ಎದ್ದೇಳ್ತಾನೆ. ಸೊ ಹಂಗಾಗಿ ಅವನು ಒಂದು ಸ್ವಲ್ಪ ನೈಟು ಲೇಟಾಗಿ ಮಲ್ಕೊತಾನೆ. ಸೊ ಹಂಗಾಗಿ ಬೆಳಿಗ್ಗೆ ಒಂದು ಸ್ವಲ್ಪ ಲೇಟಾಗೆ ಎದ್ದೇಳ್ತಾನೆ. ಸೊ ಹಂಗಾಗಿ ನನಗೆ ಬೆಳಿಗ್ಗೆ ಹೊತ್ತು ಅಡುಗೆ ಕೆಲಸ ಅನ್ನೋದು ತುಂಬಾ ಈಸಿ ಆಗಿಬಿಡುತ್ತೆ. ನನಗೆ ಮಿನಿಮಮ್ ಅಂತ ಅಂದರೆ 1 1.5 ಗಂಟೆ ಆಗುತ್ತೆ ಅಷ್ಟೇ ಅಡುಗೆ ಕೆಲಸ ಮುಗಿಸ್ಕೊಳ್ಳೋದಕ್ಕೆ. ಸೊ ಆದಷ್ಟು ನಾನು ಬೇಗ ಮುಗಿಸ್ಕೊಂಡ್ಬಿಡ್ತೀನಿ. ಮಲ್ಟಿ ಟಾಸ್ಕಿಂಗ್ ಮಾಡ್ಕೊಂಡ್ಬಿಟ್ಟು ಒಂದು ಕಡೆ ಚಟ್ನಿಗೆ, ಒಂದು ಕಡೆ ಪಲ್ಯಕ್ಕೆ, ಇನ್ನೊಂದು ಕಡೆ ಸಾಂಬಾರಿಗೆ ಅಂತ ಹೇಳ್ಬಿಟ್ಟು ಈ ಥರ 1 ಬೈ 1 ಮಾಡ್ತಾ ಎಲ್ಲ ಅಡುಗೆ ಕೆಲಸನೂ ಕೂಡ ಮುಗಿಸ್ಕೊಂಡ್ಬಿಡ್ತೀನಿ. ಸೊ ಆದಷ್ಟು ನಮಗೆ ಬೇಗ ಅಡುಗೆ ಕೆಲಸ ಮುಗ್ದೋಗ್ಬಿಡುತ್ತೆ. ಇನ್ನೊಂದೇನಪ್ಪ ಅಂತಂದರೆ, ಈ ಥರ ಬೆಳಗ್ಗೆನೇ ಸಾಂಬಾರು ಮಾಡಿ ಇಟ್ಕೊಂಡ್ಬಿಟ್ರೆ ಚಿಕ್ಕ ಮಕ್ಕಳಿರೋ ಮನೆಯಲ್ಲಿ ಮಧ್ಯಾಹ್ನ ಮುದ್ದೆನೋ ಅಥವಾ ರೈಸೋ ಇಟ್ಕೊಂಡ್ಬಿಟ್ರೆ ಸರಿ ಹೋಗ್ಬಿಡುತ್ತೆ. ಆಗ ನಮಗೆ ಟೈಮ್ ಅಂತೂ ತುಂಬಾ ಸೇವ್ ಆಗುತ್ತೆ. ಇನ್ನು ಈ ಕಡೆ ನಾನಿವತ್ತು ಟಿಫನ್ಗೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ದೋಸೆ ಮತ್ತು ಚಟ್ನಿ, ಆಲೂಗಡ್ಡೆ ಪಲ್ಯ, ಹಾಗೆ ಮಧ್ಯಾಹ್ನದ ಊಟಕ್ಕೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಮೂಲಂಗಿ ಸಾಂಬಾರನ್ನ ಕೂಡ ಮಾಡ್ಕೊತಾ ಇದ್ದೀನಿ. ಸೊ ಇನ್ನು ಇದನ್ನು ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಬೇಳೆನ ಬೇಯೋದಕ್ಕೆ ಇಟ್ಕೊಂಡಿದ್ದೆ ಅಲ್ವಾ, ಬೇಳೆ ಒಂದು ಸ್ವಲ್ಪ ಚೆನ್ನಾಗಿ ಬೆಂದಿತ್ತು. ಇನ್ನು ಈ ಕಡೆ ಒಗ್ಗರಣೆಗೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಬಾಣಲಿನ ಇಟ್ಕೊಂಡು, ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ, ಸ್ವಲ್ಪ ಸಾಸಿವೆ, ಹಾಗೆ ಒಂದು ಸ್ವಲ್ಪ ಈರುಳ್ಳಿ ಟೊಮೊಟೊನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ, ಒಂದು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರುವಂಥ ಮೂಲಂಗಿನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು, ರುಚಿಗೆ ತಕ್ಕಂತೆ ಉಪ್ಪು ಹಾಗೆ ಒಂದು ಸ್ವಲ್ಪ ಅರಿಶಿನ ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಂಡಿದ್ದಾದಮೇಲೆ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಮೂಲಂಗಿ ಸಾಫ್ಟ್ ಆಗೋವರೆಗೂ ಅದನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಇನ್ನು ಈ ಕಡೆ ಚಟ್ನಿಗೆ ಅಂತ ಹೇಳ್ಬಿಟ್ಟು ಚಟ್ನಿನ ಕೂಡ ರುಬ್ಕೊಂಬಂದಿದ್ದೆ. ಇನ್ನು ಈ ಕಡೆ ಚಟ್ನಿ ಏನೋ ರೆಡಿ ಆಗಿಬಿಟ್ಟಿದೆ. ಇನ್ನು ಅದೇ ಮಿಕ್ಸಿ ಜಾರ್ನ ತೊಳ್ಕೊಂಬಿಟ್ಟು ಇನ್ನು ಮಸಾಲೆ ರುಬ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಆ ಮಿಕ್ಸಿ ಜಾರ್ಗೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಒಂದೆರಡು ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ. ಹಾಗೆ ಕುಟ್ಟಿಟ್ಕೊಂಡಿರೋಂಥ ಒಂದು ಸ್ವಲ್ಪ ಕೊಬ್ಬರಿನ ಕೂಡ ಸೇರಿಸ್ಕೊಂಡು, ಒಂದು ಸ್ವಲ್ಪ ಹುಣಸೆ ಹಣ್ಣನ್ನ ಕೂಡ ಸೇರಿಸ್ಕೊಂಡು, 1-2 ಟೇಬಲ್ ಸ್ಪೂನ್ ಆಗೋಷ್ಟು ಸಾಂಬಾರು ಪೌಡರ್ನ ಕೂಡ ಸೇರಿಸ್ಕೊಂಡು ಅದನ್ನು ಗ್ರೈಂಡ್ ಮಾಡ್ಕೊಂಬರ್ಬೇಕಾಗತ್ತೆ. ಸೊ ಈ ಥರ ಮೂಲಂಗಿ ಸಾಂಬಾರು ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ. ಖಂಡಿತ ಒಂದು ಸಲ ಟ್ರೈ ಮಾಡಿ ನೋಡಿ. ಈ ಥರ ರುಬ್ಕೊಂಬಂದಿದ್ದಾದಮೇಲೆ ಈಗ ನೋಡಿ ಮೂಲಂಗಿ ಕೂಡ ತುಂಬ ಸಾಫ್ಟಾಗಿ ಬೆಂದಿತ್ತು. ಈಗ ಅದನ್ನು ಒಂದು ಸ್ವಲ್ಪ ಹೊತ್ತು ನೋಡಿಕೊಂಡು, ಅಂದರೆ ಮೂಲಂಗಿ ಬೆಂದಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ನೋಡಿಕೊಂಡು ಒಂದು ಸಲ ಚೆನ್ನಾಗಿ ಫ್ರೈ ಮಾಡಿಕೊಂಡು, ರುಬ್ಬಿಟ್ಕೊಂಡಿರೋಂಥ ಮಸಾಲೆನೂ ಕೂಡ ಸೇರಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಅದನ್ನು ಫ್ರೈ ಮಾಡಿಕೊಂಡು, ನಮ್ಮ ಕನ್ಸಿಸ್ಟೆನ್ಸಿಗೆ ತಕ್ಕಂತೆ ನೀರನ್ನ ಕೂಡ ಅಡ್ಜಸ್ಟ್ ಮಾಡಿಕೊಂಡು, ರುಚಿಗೆ ತಕ್ಕಂತೆ ಉಪ್ಪನ್ನ ಕೂಡ ಸೇರಿಸ್ಕೊಂಡು ಬೇಯಿಸ್ಕೊಂಡ್ಬಿಟ್ರೆ ಸಖತ್ ಟೇಸ್ಟಿಯಾಗಿರೋವಂಥ ಮೂಲಂಗಿ ಸಾಂಬಾರು ತುಂಬ ಚೆನ್ನಾಗಿ ರೆಡಿಯಾಗಿ ಹೋಗ್ಬಿಟ್ಟಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು. ಖಂಡಿತ ಒಂದು ಸಲ ಟ್ರೈ ಮಾಡಿ ನೋಡಿ. ಸೊ ಈ ಥರ ಮಾಡಿ ಇಟ್ಕೊಂಡ್ಬಿಡ್ತೀನಿ ನಾನು. ನನಗೆ ಆಲ್ಮೋಸ್ಟ್ 1 ಅವರ್ 1.5 ಅವರ್ಗೆಲ್ಲ ಎಲ್ಲ ಅಡುಗೆ ಕೆಲಸ ಮುಗ್ದೋಗ್ಬಿಡುತ್ತೆ. ಇನ್ನು ನಮ್ಮ ಮನೇಲಿ ಹೇಗೆ ಅಂತಂದರೆ, ನಾನು ಏನು ಬೇಕೋ ಅದನ್ನು ಹಿಂದಿನ ದಿನವೇ ಪ್ಲ್ಯಾನ್ ಮಾಡಿ ಇಟ್ಕೊಂಡ್ಬಿಡ್ತೀನಲ್ವ, ಅದರಲ್ಲಿ ಒಂದು ಪಲ್ಯ ಮತ್ತು ಸಾಂಬಾರು, ಇನ್ನು ಬೆಳಗ್ಗೆ ಟಿಫನ್ಗೆ ಏನು ಬೇಕೋ ಅದಕ್ಕೆ ಏನೇನು ಬೇಕೋ ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಇನ್ನು ಇವತ್ತು ಸ್ವಲ್ಪ ಅದೇ ಚಟ್ನಿ, ದೋಸೆ ಮತ್ತು ಪಲ್ಯ, ಹಾಗೆ ಒಂದು ಸ್ವಲ್ಪ ಮೂಲಂಗಿ ಸಾಂಬಾರು ಇಷ್ಟು ಮಾಡ್ಕೊಬೇಕಾಗಿತ್ತು. ಸೊ ನೋಡಿ ಎಲ್ಲನೂ ಕೂಡ ಆಗಿದೆ. ಈಗ ಪಲ್ಯಕ್ಕೆ ಅಂತ ಹೇಳ್ಬಿಟ್ಟು ಒಂದು ಬಾಣಲಿನ ಇಟ್ಕೊಂಡು ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ. ಎಣ್ಣೆ ಒಂದು ಸ್ವಲ್ಪ ಚೆನ್ನಾಗಿ ಕಾದಾದ ನಂತರ ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ, ಹಾಗೆ ಒಂದು ಸ್ವಲ್ಪ ಕಡಲೆಬೇಳೆ ಮತ್ತು ಇದ್ದರೆ ಉದ್ದಿನಬೇಳೆನ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡಿಕೊಂಡು, ಕಟ್ ಮಾಡಿ ಇಟ್ಕೊಂಡಿರೋಂಥ ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಕರಿಬೇವನ್ನ ಕೂಡ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಥರ ಎಲ್ಲನೂ ಕೂಡ ಚೆನ್ನಾಗಿ ಫ್ರೈ ಆದ ನಂತರ ಒಂದು ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಮತ್ತೊಮ್ಮೆ ಚೆನ್ನಾಗಿ ಫ್ರೈ ಮಾಡಿಕೊಂಡು, ರುಚಿಗೆ ತಕ್ಕಂತೆ ಉಪ್ಪನ್ನ ಕೂಡ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಥರ ಎಲ್ಲನೂ ಕೂಡ ಚೆನ್ನಾಗಿ ಫ್ರೈ ಆದ ನಂತರ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರೋಂಥ ಆಲೂಗಡ್ಡೆನ ಕೂಡ ಸೇರಿಸ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಒಂದು ಸ್ವಲ್ಪ ಧನಿಯಾ ಪುಡಿನ ಕೂಡ ಸೇರಿಸ್ಕೊಂಡ್ಬಿಟ್ರೆ ಇನ್ನು ಆಲೂಗಡ್ಡೆ ಪಲ್ಯ ಕೂಡ ತುಂಬ ಚೆನ್ನಾಗಿ ರೆಡಿಯಾಗಿಬಿಟ್ಟಿರುತ್ತೆ.
ಇನ್ನು ಇದೆಲ್ಲ ಮಾಡ್ಕೊಳ್ಳೋಷ್ಟೊತ್ತಿಗೆ ನಂಗೆ ಆಲ್ಮೋಸ್ಟು 7:45 ಆ ಥರ ಆಗಿಬಿಟ್ಟಿತ್ತು. ಇನ್ನು ಚಾರ್ವಿಕ್ನ ಎಬ್ಬಿಸ್ಬಿಟ್ಟು ಅವ್ನಿಗೂ ಕೂಡ ಒಂದು ಸ್ವಲ್ಪ ಬಿಸಿನೀರು ಕೊಡೋಣ ಅಂತ ಹೇಳ್ಬಿಟ್ಟು ಅವನು ಕೂಡ ಎಬ್ಬಿಸ್ಬಿಟ್ಟು ಅವ್ನಿಗೆ ಒಂದು ಸ್ವಲ್ಪ ಬಿಸಿನೀರು ಕೊಟ್ಬಿಡ್ತೀನಿ. ಸೊ ಕೊಟ್ಟಿದ್ದಾದಮೇಲೆ ಬೆಳಗ್ಗೆ ಹೊತ್ತು ನಾನೇ ಅವನ್ನ ಫ್ರೆಶ್ ಅಪ್ ಮಾಡಿಸ್ತೀನಿ. ಕೆಲವೊಂದು ಸಲ ಅವನೇ ಫ್ರೆಶ್ ಅಪ್ ಮಾಡ್ಕೊತಾನೆ, ಇಲ್ಲ ಅಂತಂದರೆ ನಾನೇ ಹೋಗಿ ಮಾಡಿಸ್ತೀನಿ. ಇನ್ನು ಈವ್ನಿಂಗ್ ಬಂದಮೇಲೆ ಅವನೇ ಫ್ರೆಶ್ ಅಪ್ ಆಗಿ ಅವನೇ ಎಲ್ಲನೂ ಕೂಡ ಮಾಡ್ಕೊತಾನೆ. ಆ್ಯಂಡ್ ನನಗೆ ನಿಜವಾಗ್ಲೂ ಮಕ್ಕಳಂತೂ ತುಂಬಾ ಸಪೋರ್ಟ್ ಮಾಡ್ತಾರೆ. ಸೊ ನಮ್ಮ ಚಿಕ್ಕ ಮಗನೂ ಅಷ್ಟೇ ಜಾಸ್ತಿ ಅಳೋದು ಆ ಥರ ಎಲ್ಲ ಮಾಡಲ್ಲ. ಅವ್ನ ಪಾಡಿಗೆ ಅವ್ನು ಆಟ ಆಡ್ಕೊಂಡಿರ್ತಾನೆ. ಸೊ ಮಕ್ಕಳನ್ನ ಆಟ ಆಡೋದಕ್ಕೆ ಬಿಟ್ಬಿಡಬೇಕು. ನಾವು ಆದಷ್ಟು ಎತ್ಕೊಂಡಿರೋದ್ರಿಂದ ಅವ್ರಿಗೆ ಅದೇ ಅಭ್ಯಾಸ ಆಗಿಬಿಟ್ಟಿರುತ್ತೆ. ಸೊ ಹಂಗಾಗಿ ಆದಷ್ಟು ಆಡೋದಕ್ಕೆ ಬಿಟ್ಬಿಟ್ರೆ ಮಕ್ಕಳು ಆರಾಮಾಗಿ ಅವರಷ್ಟಕ್ಕೆ ಅವರೇ ಆಟ ಆಡಿಕೊಂಡು ಅವ್ರಿಗೆ ಹಶ್ವಾದಾಗ ಅಳ್ತಾರೆ, ಇಲ್ಲಾಂತಂದರೆ ಏನಾದರೂ ಆದರೆ ಅಳ್ತಾರೆ. ಅಷ್ಟು ಬಿಟ್ಟರೆ ಸುಮ್ಮನೆ ಎತ್ಕೋ ಅಂತ ಹೇಳ್ಬಿಟ್ಟು ಯಾರೂ ಕೂಡ ಕಾಟ ಕೊಡಲ್ಲ. ಆ್ಯಂಡ್ ನಾವು ಮಾಡಿರೋ ಅಭ್ಯಾಸ ಅದು ಅಷ್ಟೇ. ಸೊ ಈ ಥರ ಇರುತ್ತೆ. ನಾನು ಚಿಕ್ಕ ಮಕ್ಕಳಿಂದನೂ ಅಷ್ಟೇ ನಾನು ಎತ್ಕೊಂಡು ಅಭ್ಯಾಸ ಮಾಡಿಸೇ ಇಲ್ಲ. ದೊಡ್ಡವನಾದರೂ ಒಂದು ಸ್ವಲ್ಪ ಎತ್ಕೋ ಅಂತ ಹೇಳ್ತಿದ್ದೆ ಚಿಕ್ಕ ಮಗು ಇದ್ದಾಗ. ಬಟ್ ಇವಾಗ ಚಿಕ್ಕವನಂತೂ ನಿಜವಾಗ್ಲೂ ಎತ್ಕೋ ಅಂತ ಅನ್ನೋದೇ ಇಲ್ಲ. ಅವ್ನಿಗೇನಾದರೂ ಹೊಟ್ಟೆ ಹಶ್ವಾಗಿದೆ ಮತ್ತು ಏನಾದರೂ ಒಂದು ಸ್ವಲ್ಪ ಕಿರಿಕಿರಿ ಅಂತ ಅನ್ನಿಸ್ತಿದೆ ಅಂದಾಗ ಮಾತ್ರ ಎತ್ಕೋ ಅಂತ ಹೇಳ್ಬಿಟ್ಟು ಹಠ ಮಾಡ್ತಾನೆ ಅಷ್ಟೇ. ನಮ್ಮ ಮಕ್ಕಳು ಹೇಗೆ ಬೆಳಿಬೇಕು ಅನ್ನೋದನ್ನು ನಾವೇ ಡಿಸೈಡ್ ಮಾಡಬೇಕು. ಅಂದರೆ ಪರ್ಟಿಕ್ಯುಲರಾಗಿ ಇದೆ ಅಂತ ಹೇಳೋದಕ್ಕಾಗಲ್ಲ. ಆದಷ್ಟು ಟ್ರೈ ಮಾಡಬೇಕು ನಾವು ಒಬ್ಬೊಬ್ಬರನ್ನೇ ಆಟ ಆಡೋದಕ್ಕೆ ಬಿಡೋದು, ಮತ್ತು ಅವರು ಊಟ ಮಾಡೋದಕ್ಕೆ ಅವ್ರನ್ನ ಒಂದು ಸ್ವಲ್ಪ ಇನ್ಕ್ಲೂಡ್ ಮಾಡ್ಕೊಳ್ಳೋದು, ನೀನೇ ತಿನ್ನಪ್ಪ ಅಂತ ಹೇಳೋದು. ಸೊ ಈ ಥರ ಒಂದು ಸಣ್ಣ ಪುಟ್ಟ ಕೆಲಸಗಳನ್ನ ಅವರಿಂದ ಮಾಡಿಸಿದಾಗ ಅವ್ರಿಗೂ ಕೂಡ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ, ಮತ್ತು ನಮಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಯಾವಾಗಲೂ ನಾವೇ ಇರಲ್ವಲ್ಲ, ಇವಾಗಿಂದನೇ ಎಲ್ಲನೂ ಕೂಡ ಅಭ್ಯಾಸ ಮಾಡಿಸ್ಬೇಕು ಅವ್ರಿಗೆ. ನಮ್ಮ ಚಿಕ್ಕವನಿಗಂತೂ ಇವಾಗಿಂದನೇ ಅಭ್ಯಾಸ ಮಾಡಿಸ್ತಾ ಇದ್ದೀನಿ. ನಮ್ಮ ದೊಡ್ಡವನಂತೂ ನಿಜವಾಗ್ಲೂ ತುಂಬ ಅರ್ಥ ಮಾಡ್ಕೊತಾನೆ ಅವನು. ನಾನೇನಾದರೂ ಕೆಲಸ ಮಾಡ್ತಾಯಿದ್ರೆ ನಂಗೆ ಬಂದು ಹೆಲ್ಪ್ ಮಾಡೋದು, ಮತ್ತು ನಾನು ಮಾಡ್ಕೊತೀನಿ ಬಿಡು ಮಮ್ಮಿ ಅಂತ ಹೇಳೋದು, ಇದೆಲ್ಲ ತುಂಬ ಇಷ್ಟ ಆಗುತ್ತೆ ಚಿಕ್ಕ ಮಕ್ಕಳಿಂದ ನಮಗೆ. ಬಟ್ ನಾವೇನು ಎಕ್ಸ್ಪೆಕ್ಟ್ ಮಾಡಲ್ಲ ಮಾಡಲಿ ಅಂತ ಹೇಳ್ಬಿಟ್ಟು. ಬಟ್ ಅದೆಲ್ಲ ಅವ್ರ ಫ್ಯೂಚರ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಸೊ ನಾನಂತೂ ಹೇಳ್ತಾನೆ ಇರ್ತೀನಿ ನಮ್ಮ ಚಾರ್ವಿಕ್ಗೆ ಹಂಗಲ್ಲಪ್ಪ ಹಿಂಗೆ ಅಂತ ಹೇಳ್ಬಿಟ್ಟು. ಜಾಸ್ತಿ ಹೊಡೆಯೋದಕ್ಕೆಲ್ಲ ಹೋಗಲ್ಲ, ಬಟ್ ಬಾಯಿ ಮಾತಲ್ಲೇ ತುಂಬಾ ಹೇಳ್ತಾ ಇರ್ತೀನಿ. ಅದರಲ್ಲೂ ಅವ್ನು ತುಂಬ ಅರ್ಥ ಮಾಡ್ಕೊತಾನೆ. ಸೊ ನಾವು ಹೇಗಿರ್ತೀವೋ ನಮ್ಮ ಮಕ್ಕಳು ಕೂಡ ಹಾಗೇ ಇರ್ತಾರೆ. ನೋಡಿ ಇನ್ನು ಇಲ್ಲಿ ದೋಸೆ ಮಾಡ್ಕೊಂಬೇಡ ಅಂತ ಹೇಳ್ಬಿಟ್ಟು ಇಲ್ಲಿ ದೋಸೆನೂ ಕೂಡ ಮಾಡ್ಕೊತಾ ಇದ್ದೀನಿ. ಇನ್ನು ಚಾರ್ವಿಕ್ಗೆ ಟೈಮ್ ಆಗಿತ್ತಲ್ವ, ಅವನು ಕೂಡ ಫ್ರೆಶ್ ಅಪ್ ಆಗಿದ್ದ. ಸರಿ ಅವ್ನಿಗೆ ದೋಸೆ ಹಾಕ್ಕೊಟ್ಬೇಡ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ದೋಸೆ ಮತ್ತು ಚಟ್ನಿ ಮತ್ತು ಪಲ್ಯ ಕೊಡ್ತಾಯಿದ್ದೀನಿ. ಅವ್ನಿಗೆ ಹೆಂಗೆ ಅಂತಂದರೆ ಅವ್ನಿಗೆ ಮುರ್ಕೊಳ್ಳೋದು ಬರಲ್ಲ. ಮಮ್ಮಿ ನನಗೆ ದೋಸೆನ ಮುರ್ಕೊಡು ನಾನೇ ತಿನ್ಕೊತೀನಿ ಅಂತ ಹೇಳ್ಬಿಟ್ಟು ಅವನೇ ತಿನ್ಕೊತಾನೆ. ನೋಡಿ ನನ್ನ ಚಿಕ್ಕ ಮಗ ಕೂಡ ಎದ್ದುಬಿಟ್ಟಿದ್ದ. ಇಬ್ಬರು ಕೂಡ ಆಟ ಆಡ್ಕೊಂಡಿದ್ರು. ಸರಿ ಅಂತ ಹೇಳ್ಬಿಟ್ಟು ಅವ್ನಿಗೂ ಕೂಡ ದೋಸೆ ಹಾಕ್ಕೊಟ್ಬಿಟ್ಟು ಅವನು ಕೂಡ ಸ್ಕೂಲ್ಗೆ ರೆಡಿಯಾಗಿದ್ದ ಅಂತ ಹೇಳ್ಬಿಟ್ಟು ಅವನು ಕೂಡ ಸ್ಕೂಲ್ಗೆ ಹೊರಟ. ಇನ್ನು ನನಗೆ ಅಂತ ಹೇಳ್ಬಿಟ್ಟು ನೈಟ್ ಒಂದು ಸ್ವಲ್ಪ ಅನ್ನ ಮಿಕ್ಕಿತ್ತು, ಚಿತ್ರಾನ್ನ. ನಮ್ಮ ಮನೇಲಿ ಹೆಂಗೆ ಅಂತಂದರೆ ನಾನು ಏನೇ ಇದ್ರೂ ವೇಸ್ಟ್ ಮಾಡಲ್ಲ. ಸೊ ಇರೋದನ್ನು ಬೆಳಿಗ್ಗೆ ತಿನ್ಕೊತೀವಿ. ಇಲ್ಲಾಂತಂದರೆ ನಾನು ಹಾಗೇ ಅಡುಗೆನ ಪ್ಲ್ಯಾನ್ ಮಾಡ್ಕೊತೀನಿ. ಇವಾಗ ಏನು ಮಿಕ್ಕಿದೆಯೋ ಅದನ್ನು ಬಿಟ್ಬಿಟ್ಟು ನನಗಿನ್ನೇನಾಗುತ್ತೋ ಅಡುಗೆ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಆ ಥರ ಪ್ಲ್ಯಾನ್ ಮಾಡಿ ಇಟ್ಕೊಂಡಿರ್ತೀನಿ. ಸೊ ಆವಾಗ ನಮಗೆ ಊಟ ಕೂಡ ವೇಸ್ಟ್ ಆಗೋಲ್ಲ. ಆ್ಯಂಡ್ ಇನ್ನೊಂದು ಅಚ್ಚುಕಟ್ಟಾಗಿ ಎಲ್ಲನೂ ಕೂಡ ಮಾಡ್ಕೊತೀವಿ. ಸೊ ಇನ್ನು ಸರಿ ನಾನು ಟಿಫನ್ ತಿನ್ಕೊಂಬೇಡ ಅಂತ ಹೇಳ್ಬಿಟ್ಟು ಇಲ್ಲಿ ಟಿಫನ್ ತಿನ್ಕೊತಾ ಇದ್ದೀನಿ. ನಮ್ಮ ಚಿಕ್ಕ ಬೇಬಿ ಟಿ ವಿ ನೋಡ್ತಾ ಇದ್ದಾನೆ ನೋಡಿ. ಸೊ ಅವ್ನಿಗೂ ಕೂಡ ಒಂದು ಸ್ವಲ್ಪ ದೋಸೆ ತಿನ್ನಿಸ್ತೀನಿ. ಸೊ ಈ ಥರ ಇರುತ್ತೆ ನನ್ನ ಒಂದು ಮಾರ್ನಿಂಗ್ ರೊಟೀನು. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೊತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.